ಬಡ ಕೂಲಿಕಾರರ ಹಸಿವು ನೀಗಿಸಲು ಇಂದಿರಾ ಕ್ಯಾಂಟೀನ್ನ ಮಹತ್ವಕಾರಿ ಸದಲಗಾದಲ್ಲಿ ಕ್ಯಾಂಟೀನ್ ಉದ್ಘಾಟಿಸಿ ಶಾಸಕ ಗಣೇಶ್ ಹುಕ್ಕೇರಿ ಅಭಿಮತ. ಬಡ ಕೂಲಿಕಾರರು, ದಿನಗೂಲಿ ನೌಕರರು, ಕಬ್ಬು ಕಟಾವು ಕೂಲಿಕಾರರು ಹಾಗೂ ಅತ್ಯಂತ ಕಡು ಬಡವರ ಹಸಿವು ನೀಗಿಸುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ಹಸಿವು ನೀಗಿಸುವ ಸಂಜೀವಿನಿಯಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಚಿಕ್ಕೋಡಿ ಸದಲಗಾ ಶಾಸಕ ಗಣೇಶ್ ಹುಕ್ಕೇರಿ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಅನ್ವಯ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿದರು. ಪ್ರಾರಂಭದಲ್ಲಿ ಪುರಸಭಾಧ್ಯಕ್ಷ ಬಸವರಾಜ ಗುಂಡಕಲ್ಲೆ ಹಾಗೂ ಪುರಸಭೆ ಸದಸ್ಯರ ಮುಖ್ಯ ಉಪಸ್ಥಿತಿಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ರಿಬ್ಬನ್ ಬಿಚ್ಚುವುದರ ಮೂಲಕ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದರು. ಕೇವಲ 5 ರೂಪಾಯಿಯಲ್ಲಿ ಉಪಹಾರ ಹಾಗೂ 10 ರೂಪಾಯಿಯಲ್ಲಿ ಉತ್ತಮ ದರ್ಜೆಯ ಊಟ ದೊರೆಯುವ ಇಂದಿರಾ ಕ್ಯಾಂಟೀನ್ನಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೊಂದಿಗೆ ಸಕಲ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ಕ್ಯಾಂಟೀನ್ ನಿರ್ಮಿಸಲಾಗಿದ್ದು, ಸರ್ಕಾರದ ಸದರಿ ಯೋಜನೆಯನ್ನು ಸಫಲಗೊಳಿಸಬೇಕು ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯದಲ್ಲಿಯೇ ಅತ್ಯಧಿಕ 31,000 ಅಸಂಘಟಿತ ಕಾರ್ಮಿಕರಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಗುರುತಿನ ಪತ್ರ ವಿತರಿಸಲಾಯಿತು ಹಾಗೂ ಸಾಂಕೇತಿಕವಾಗಿ ಕೆಲ ಕಾರ್ಮಿಕರಿಗೆ ಜಾಕೆಟ್, ಹೆಲ್ಮೆಟ್, ಬೂಟ್ ಸೇರಿದಂತೆ ಸುರಕ್ಷತಾ ಕಿಟ್ ಸಹ ವಿತರಿಸಲಾಯಿತು. ಪಟ್ಟಣದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದಲ್ಲಿ ಪಟ್ಟಣದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಬಂದಂತ ನಮ್ಮೆಲ್ಲ ಹಿರಿಯರು, ತಾಯಿಯಂದಿರು, ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ನಾನಾಗ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಪರವಾಗಿ ಅತ್ಯಂತ ನಮಸ್ಕಾರವನ್ನು ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ವಿಶೇಷ ಅಂದ್ರೆ ಈ ಕ್ಯಾಂಟೀನ್ ಪ್ರಾರಂಭ ಆಗ್ಬೇಕಾದ್ರ ಇವತ್ತ 2-3 ಕಡೆ ಸ್ಥಳ ಅವಕಾಶ ನೋಡಿದ್ವು. ಲಾಸ್ಟ್ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಸಾಮಾನ್ಯ ಜನರಂದ್ರ ಮಾಡುವ ಉದ್ದೇಶ ಸರ್ಕಾರದಿಂದ ಇವತ್ತ 5 ರೂಪಾಯಿದಲ್ಲಿ ಯಾರು ಇವತ್ತ ಬಡವರು ಅದಾರು, ಯಾರು ಕೂಲಿ ಹೋಗ್ತಾರೋ ಅವ್ರಗ ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ ತಮ್ಮ ಇವತ್ತು ಉಪಜೀವನವನ್ನು ನಡೆಸುವಂತದ್ದು ಇವತ್ತ ಪ್ರಾಮಾಣಿಕ ವ್ಯವಸ್ಥೆ ನಮ್ಮ ಸರ್ಕಾರದವರು ಮಾಡಿದಾರು. ನಿಜವಾಗೂ ಇವತ್ತ ಈ ಕ್ಯಾಂಟೀನ್ ವನ್ನು ಸುಮಾರು 9 ಲಕ್ಷ ಅನುದಾನದಲ್ಲಿ 70 ಲಕ್ಷ ಅನುದಾನದಲ್ಲಿ ಇವತ್ತ ಇಲ್ಲಿ ಸುಂದರವಾಗಿ ನಮ್ಮ ಈ ಇಂದಿರಾ ಕ್ಯಾಂಟೀನ್ ವನ್ನು ಚಾಲೂ ಮಾಡಿದೀವಿ. ಎಲ್ಲಾ ಸದಸ್ಯರು ಕೂಡಿ ಇಲ್ಲಿ ಸ್ಥಳ ಅವಕಾಶ ಮಾಡಿಸ್ಕೊಟ್ಟಿದ್ದೀರಿ. ನಿಜವಾಗೂ ಈ ಸಂದರ್ಭದಲ್ಲಿ ಅವ್ರಗ ಅಭಿನಂದನೆ ಹೇಳಿ, ಇವತ್ತ ನೂತನ ಚೀಫ್ ಆಫೀಸರ್ ಕೂಡ ಬಂದಿದ್ದಾರೆ. ಇವತ್ತ ಸದಲಗಾ ಪಟ್ಟಣಿಗೆ ನಾನ್ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವರು ಇವತ್ತು ನಮ್ದೇನ ಬಸವ ಸರ್ಕಲ್ ಇದೆ ಅಲ್ಲಿ 2 ಬಾಜು ಹೋಗುವಂತ ಶಮ್ನೇವಳಿ ರೋಡ್ ಆಗ್ಲಿ, ಇವತ್ತ ನಮ್ಮ ಜನವಾಡ್ ರೋಡ್ ಇವತ್ತ ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ಬಿಟ್ಟಿದ್ವಿ. ಬರೋ 1 ತಿಂಗಳಲ್ಲಿ ಅದ್ರ ಮುಂದೆ ನಮ್ಮ ಶಿವಾಜಿ ಸ್ಟ್ಯಾಚ್ಯೂ ಏನಿದೆ ಅಲ್ಲಿಂದ ನೇರವಾಗಿ ಏನ್ ಡಬಲ್ ರೋಡ್ ಐತಿ ಮತ್ತ ನಮ್ಮ ಸದಲ್ಗಾ ಪೊಲೀಸ್ ಸ್ಟೇಷನ್ ಹೋಗುವಂತ ರೋಡ್ಗ 2 ಬಾಜು ಎಲ್ಲೆಲ್ಲಿ ಅಗಲೀಕರಣ ಆಗ್ಲಿ, ಸೈಡ್ ಪೇವರ್ ಹಾಕ್ಸ್ಕೊಡುವಂತ ಸುಮಾರು 10 ಕೋಟಿ ರೂಪಾಯಿ ಬರೋ 2 ತಿಂಗಳಲ್ಲಿ ಸದಲ್ಗಾ ಪಟ್ಟಣಿ ಕೊಡುವಂತ ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ಅವ್ರಿಗೂ ಕೂಡ ನಾ ಈ ಸಂದರ್ಭದಾಗ ಹೇಳೀನಿ, ಎಲ್ಲೆಲ್ಲಿ ರೈತರು ತೋಟಪಟ್ಟಿ ಹೋಗುವಂತ ಹಾದಿ ಆಗ್ಲಿ, ಕುಡಿ ನೀರು ಬೋರ್ವೆಲ್ ಆಗ್ಲಿ, ನಮ್ಮ ತಾಯಿಯಂದಿರ ಈ ಭಾಗದಾಗ ಎಲ್ಲಿಯೂ ಕೂಡ ನೀರ್ ಕೊಡ ಹಚ್ಚಿ ಲೈನ್ ನಿಂದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಯಾಕಂದ್ರೆ ಇಲ್ಲಿ ಕೃಷ್ಣಾ ಹೊಳಿ ಐತಿ, ನೀರ್ ಐತಿ, ಎಲ್ಲಿ ಬೋರ್ವೆಲ್ ಬೇಕು ಅದೊಂದು ಕೂಡ ನಾವಾಗ್ಲಿ ನಮ್ಮೆಲ್ಲ ಸದಸ್ಯರ ಜವಾಬ್ದಾರಿಯಿಂದ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರ ಇದನ್ ಬಗ್ಗೆ ನಮ್ಮ ಕ್ಯಾಂಟೀನ್ ಬಗ್ಗೆ ಹೇಳಿದಾರೆ. 5 ರೂಪಾಯಿದಲ್ಲಿ ಬೆಳಿಗ್ಗೆ ಇವತ್ತ ಟಿಫಿನ್ ವ್ಯವಸ್ಥೆ ಮಾಡ್ತಾರು, ಮಧ್ಯಾಹ್ನ ಊಟ 1 ಗಂಟೆಯಿಂದ 3:30 ಮಟ ಸುಮಾರು 20 ರೂಪಾಯಿದಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರು, ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ ಎಲ್ಲರೂ ಬಂದಿದ್ದೀರಿ. ಈ ಕಾರ್ಯಕ್ರಮ ನಿಜವಾಗೂ ತಮ್ಮೆಲ್ಲರಿಗೂ ಸ್ವಾಗತ ಹೇಳಿ ಸರ್ಕಾರ ಅಭಿನಂದನೆ ನಿಮ್ ಪರವಾಗಿ ನಾ ಹೇಳಿದ್ರೆ ಅಂತ 2 ಮಾತು. ಈ ಸಂದರ್ಭದಲ್ಲಿ ಬಸವರಾಜ ಗುಂಡಕಲ್ಲೆ, ಎಸ್.ಎಂ. ರೋಗೆ, ಸತೀಶ್ ಪಾಟೀಲ್, ರವಿ ಗೋಸಾವಿ, ರಣಜಿತ್ ಪಾಟೀಲ್, ಅರುಣ್ ದೇಸಾಯಿ, ಸಂತೋಷ್ ನವಲೆ, ಉದಯ್ ಬದನಿಕಾಯಿ, ಅತ್ತಾವುಲ್ಲಾ ಮುಜಾವರ್, ನ್ಯಾಯವಾದಿ ರಮೇಶ್ ದೇಸಾಯಿ, ಬಾಬಾ ಸಾಹೇಬ್ ಹುಗಾರ್, ಬಸವರಾಜ ಹನವರ್, ಅಜರುದ್ದೀನ್ ಸೆಕಜಿ, ಮಹಾದೇವ್ ಮದಾಳೆ, ಮಲ್ಲಪ್ಪ ವಾಕ್ಲೆ, ಮಹಾವೀರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.